ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತೆ ಇವತ್ತು ಒಂದು ನಮ್ಮ ಕರ್ನಾಟಕ ಸರ್ಕಾರ ತಂದಿರುವಂತಹ ಒಂದು ಮಹತ್ವದ ಯೋಜನೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಏನಂತ ಅಂದ್ರೆ, ಈ ನಮ್ಮ ಬೆಂಗಳೂರಿನ ಜನ ಆಗ್ಬೋದು ಅಥವಾ ನಮ್ಮ ಕರ್ನಾಟಕದ ಜನತೆ ಆಗ್ಬೋದು, ಯಾವುದೇ ಒಂದು ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡಬೇಕು ಅಂತಂದ್ರೆ ಯಾರು ಕೂಡ ಪಾರ್ಕಿಂಗ್ ಅನ್ನೋದು ಬಿಡ್ತಾ ಇರಲಿಲ್ಲ. ಯಾಕಂತಂದ್ರೆ ಅವರಿಗೆ ಒಂದು ಫ್ಲೋರ್ ವೇಸ್ಟ್ ಆಗುತ್ತೆ ಜಾಗ. ಆ ಗ್ರೌಂಡ್ ಫ್ಲೋರ್ಗೆ ನಮ್ಗೆ ಎಷ್ಟು ಜಾಗ ವೇಸ್ಟ್ ಆಗುತ್ತೆ, ಅಲ್ಲಿ ಕಟ್ಟಿಬಿಟ್ರೆ ನಮ್ಗೆ 10,000, 15,000, 20,000 ಈ ತರ ಬಾಡಿಗೆ ಬರುತ್ತೆ. ನಾವು ಯಾಕೆ ಒಂದು ಫ್ಲೋರ್ ಅನ್ನ ವೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಪಾರ್ಕಿಂಗ್ಗೆ ಬಿಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ಕರ್ನಾಟಕ ಸರ್ಕಾರ ಅದಕ್ಕೋಸ್ಕರನೇ ಒಂದು ಮಹತ್ವದ ಬದಲಾವಣೆಯನ್ನ ತಂದಿದೆ. ಅದೇನು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನು ನನ್ನ ಚಾನೆಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಮ್ಮ ಬೆಂಗಳೂರಿನ ರಾಜಧಾನಿ ರಸ್ತೆ ಬದಿಗಳಲ್ಲಿ ವಾಹನ ಪಾರ್ಕಿಂಗ್ ತಡೆಗಟ್ಟುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಡಲು ಮುಂದಾಗಿದೆ. ಕಟ್ಟಡಗಳಲ್ಲಿಯೇ ಪಾರ್ಕಿಂಗ್. ಏನು ಸ್ಟಿಲ್ ಫ್ಲೋರ್ ಅಂತ ಏನ್ ಹೇಳ್ತೀವಿ, ಆ ಸ್ಟಿಲ್ ಫ್ಲೋರ್ ಅಲ್ಲಿ ನಿರ್ಮಾಣವನ್ನ ಉತ್ತೇಜಿಸಲು ಕಟ್ಟಡ ಎತ್ತರದ ನಿಯಮದಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನ ತಂದಿದೆ. ನೀವೇನಾದ್ರೂ ಸೆಲ್ಲರ್ ಪಾರ್ಕಿಂಗ್ ಅಥವಾ ಬೇಸ್ಮೆಂಟ್ ಪಾರ್ಕಿಂಗ್ ಬಿಟ್ರೆ ನಿಮ್ಗೆ ಒಂದು ಫ್ಲೋರ್ ಎಕ್ಸ್ಟ್ರಾ. ಈ ಕಟ್ಟಡದ ಎತ್ತರವನ್ನ ಲೆಕ್ಕಾಚಾರ ಮಾಡುವಾಗ ಪಾರ್ಕಿಂಗ್ಗೆ ಬಳಸುವ ಸ್ಟಿಲ್ ಫ್ಲೋರ್ ಅನ್ನ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ನೋಡಿ, ಅದಕ್ಕಿಂತ ಇನ್ನೇನ್ ಬೇಕು? ಇದರಿಂದ ಮನೆ ಕಟ್ಟುವಂತವರು ಒಂದು ಅಂತಸ್ತು ಕಡಿಮೆ ಆಗುತ್ತದೆ ಅಂತ ಹೇಳ್ಬಿಟ್ಟು ಏನು ಪಾರ್ಕಿಂಗ್ ಬಿಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ರು, ಅದನ್ನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟೇನೆ ಕಟ್ಟಡದಲ್ಲಿಯೇ ಪಾರ್ಕಿಂಗ್ ಮಹಡಿ ನಿರ್ಮಿಸುವುದರಿಂದ ವಾಹನಗಳ ರಸ್ತೆ ಬದಿಗಳಲ್ಲಿ ನಿಲ್ಲಿಸುವುದು ತಪ್ಪಲಿದೆ. ಇದರಿಂದ ರಸ್ತೆಯಲ್ಲಿನ ವಾಹನ ದಟ್ಟಣೆ ಕೂಡ ಕಡಿಮೆ ಆಗುತ್ತೆ. ಏನು ಆಗಸ್ಟ್ 1ರಂದು ಹೊರಡಿಸಲಾದಂತಹ ಅಂತಿಮ ಅಧಿಸೂಚನೆ ಕಟ್ಟಡದ ಎತ್ತರ ಅಂದ್ರೆ ಸ್ಟಿಲ್ಟ್ ಮಹಡಿ ಅಂತ ಏನ್ ಹೇಳ್ತೀವಿ ನಾವು, ಸೆಲ್ಲರ್ ಫ್ಲೋರ್ ಅಂತ ಏನ್ ಹೇಳ್ತೀವಿ, ಮೀನ್ಸ್ ಬೇಸ್ಗಿಂತನೂ ಕಡಿಮೆ. ನೀವು ಗ್ರೌಂಡ್ ಲೆವೆಲ್ ಬೇಕಾದ್ರೂ ಬಿಡ್ಬೋದು ಅಥವಾ ನೀವು ಸೆಲ್ಲರ್ ಪಾರ್ಕಿಂಗ್ ಬೇಕಾದ್ರೂ ಮಾಡಬಹುದು. ಅದೇನಾದ್ರೂ ಮಾಡಿದ್ರೆ ನಿಮಗೆ ಸ್ಟಿಲ್ಟ್ ಮಹಡಿ ಬಳಕೆ ಮತ್ತು ಸೆಟ್ ಬ್ಯಾಕ್ ನಿಯಮಗಳನ್ನ ಒಳಗೊಂಡಂತೆ ಹಲವಾರು ಅಂಶಗಳನ್ನ ಪರಿಷ್ಕರಣೆಗೆ ತೆಗೆದುಕೊಂಡಿದೆ ನಮ್ಮ ಕರ್ನಾಟಕ ಸರ್ಕಾರ. ಬಿಬಿಎಂಪಿ ಮತ್ತು ಬಿಡಿಎ ಆಸ್ತಿಗಳಿಗೆ ಇದು ಅನ್ಯಾಯವಾಗಲಿದೆ. ಏನಂತ ಅಂದ್ರೆ, ಈ ಅಧಿಸೂಚನೆಯಲ್ಲಿ ಒಂದು ಪ್ರಮುಖ ಬದಲಾವಣೆ ಏನಂದ್ರೆ, ಕಟ್ಟಡದ ಒಟ್ಟು ಎತ್ತರವನ್ನ ಲೆಕ್ಕ ಹಾಕುವಾಗ ಸ್ಟಿಲ್ಟ್ ಮಹಡಿಯನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಅಂದ್ರೆ ಪಾರ್ಕಿಂಗ್ ಅಂತ ಏನ್ ಬಿಡ್ತೀವಿ ಆ ಫ್ಲೋರ್ ಪೂರ್ತಿನೂ ಯಾವುದೇ ಲೆಕ್ಕಾಚಾರ ಇರುವುದಿಲ್ಲ. ಅದನ್ನ ಬಿಟ್ಟೇನೇನೆ ನಮ್ಗೆ ಪ್ಲಾನ್ ಅಪ್ರೂವಲ್ ಅನ್ನ ಕೊಡ್ತಾರೆ. ಈ ಬದಲಾವಣೆಯಿಂದಾಗಿ ಆಸ್ತಿ ಮಾಲೀಕರು ಏನು ಸ್ಟಿಲ್ಟ್ ಅಂತ ನೆಲ ಅಂತಸ್ತು ಬೇಸ್ಮೆಂಟ್ ಅಂತ ಏನ್ ಹೇಳ್ತೀವಿ, ಜೊತೆಗೆ 4 ಮಹಡಿಗಳನ್ನ ನಿರ್ಮಿಸಲು ಅವಕಾಶ ಸಿಕ್ಕಂತಾಗಿದೆ. ಫಸ್ಟ್ ಏನು ಗ್ರೌಂಡ್ +3 ಅಂತ ಏನ್ ಮಾಡ್ತಾ ಇದ್ದೀವಿ, ಗ್ರೌಂಡ್ ಹೋಗ್ಬಿಟ್ಟು 4 ಫ್ಲೋರ್ಗಳಿಗೆ ನಿಮ್ಗೆ ಅನುಮತಿಯನ್ನ ಕೊಡ್ತಾ ಇದ್ದಾರೆ. ಏಕೆಂದ್ರೆ ಈ ಸ್ಟಿಲ್ಟ್ ಅನ್ನ ಎತ್ತರದ ಲೆಕ್ಕಾಚಾರಕ್ಕೆ ಪರಿಗಣಿಸಲಾಗುವುದಿಲ್ಲ. ಆದ್ದರಿಂದ ಕಟ್ಟಡದ ಒಟ್ಟಾರೆ ಎತ್ತರವನ್ನ 15 ಮೀಟರ್ಗಳಿಗೆ ಸೀಮಿತಗೊಳಿಸಲಾಗಿದೆ. ಸ್ಟಿಲ್ಟ್ ಮಹಡಿಯ ಎತ್ತರ 3 ಮೀಟರ್ಗೆ ನಿಗದಿ, ಅಂದ್ರೆ ಸುಮಾರು 10 ಅಡಿ. ಯಾವುದೇ ಒಂದು ಫ್ಲೋರ್ ಆದ್ರೂ ಕೂಡ 10 ಫೀಟ್ ಬರುತ್ತೆ. ಇದಲ್ಲದೆ ಸ್ಟಿಲ್ಟ್ ಮಾಡಿ ಎತ್ತರವನ್ನು ಈಗ 3 ಮೀಟರ್ಗೆ ನಿಗದಿಪಡಿಸಲಾಗಿದೆ. ಈ ಹಿಂದೆ ಇದನ್ನ 4.5 ಮೀಟರ್ಗೆ ಹೆಚ್ಚಿಸುವ ಪ್ರಸ್ತಾಪವಿತ್ತು. ಆದರೆ ವಾಣಿಜ್ಯ ದುರ್ಬಳಕೆಯಾಗುವ ಸಾಧ್ಯತೆಯಿಂದಾಗಿ ಈ ಪ್ರಸ್ತಾಪವನ್ನ ಕೈಬಿಡಲಾಯಿತು. ಈ ಮೊದಲು ಸ್ಟಿಲ್ಟ್ ಮಹಡಿಯ ಎತ್ತರವು 2.4 ಮೀಟರ್ ಇತ್ತು. ಇದು ತುಂಬಾ ಕಡಿಮೆ ಅಂತ ಇದ್ದಿದ್ರಿಂದ ಇದು 2.4 ಮೀಟರ್ ಏನು ನಿಗದಿ ಮಾಡಿದ್ರು ಅದು ತುಂಬಾ ಕಡಿಮೆ ಇತ್ತು. ಆದ್ರಿಂದ ಅದನ್ನ 3 ಮೀಟರ್ಗೆ
ನಿಗದಿಪಡಿಸಲಾಗಿದೆ. ಯಾಕಂತಂದ್ರೆ ಒಳಚರಂಡಿ ಪೈಪ್ಗಳಾಗ್ಬೋದು ಅಥವಾ ಅಲ್ಲಿ ವಾಟರ್ ಲೈನ್ ಆಗ್ಬೋದು, ಪ್ರತಿಯೊಂದು ಕೂಡ ಬರೋದ್ರಿಂದ 3 ಮೀಟರ್ ಇತ್ತು ಅಂತಂದ್ರೆ ಅದು 100% ಪಕ್ಕಾ ಹೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ 10 ಅಡಿಗೆ ನಿಗದಿಯನ್ನ ಮಾಡಿದ್ದಾರೆ. ಇದನ್ನ ಓನ್ಲಿ ಪಾರ್ಕಿಂಗ್ ಮಾತ್ರನೇ ಬಳಸಬೇಕು. ಅದು ಮೇನ್ ಟ್ವಿಸ್ಟ್ ಇರೋದು. ಬೆಂಗಳೂರಿನಲ್ಲಿ ನಿಯಮ ಜಾರಿಯಲ್ಲಿನ ಕೊರತೆಯಿಂದಾಗಿ ದುರ್ಬಳಕೆಯನ್ನ ತಡೆಯಲು ಅಧಿಸೂಚನೆಯಲ್ಲಿ ಕೆಲವು ಷರತ್ತುಗಳನ್ನ ವಿಧಿಸಲಾಗಿದೆ. ಏನಂತಂದ್ರೆ ಸ್ಟಿಲ್ಟ್ ಮಾಡಿಗಳನ್ನ ಕೇವಲ ಪಾರ್ಕಿಂಗ್ಗೆ ಮಾತ್ರನೇ ಬಳಸಬೇಕು. ನಿಯಮವನ್ನ ಉಲ್ಲಂಘಿಸಿದರೆ ಕಟ್ಟಡಗಳಿಗೆ ನೀರು ಮತ್ತೆ ವಿದ್ಯುತ್ ಸಂಪರ್ಕವನ್ನ ನಿರಾಕರಿಸಲು ಮತ್ತೆ ವಾಣಿಜ್ಯ ಕಟ್ಟಡಗಳ ಟ್ರೇಡ್ ಲೈಸೆನ್ಸ್ ಗಳನ್ನ ರದ್ದುಗೊಳಿಸಲು ಸ್ಥಳೀಯ ಸಂಸ್ಥೆಗಳಿಗೆ ಕರ್ನಾಟಕ ಸರ್ಕಾರ ಅಧಿಕಾರ ನೀಡಿದೆ. ಈ ನಿಯಮ ಜಾರಿಗೆ ತಂದಿದ್ದು ಯಾಕೆ ಅಂತ ಅಂದ್ರೆ ರಸ್ತೆಯಲ್ಲಿನ ವಾಹನ ದಟ್ಟಣೆಯನ್ನ, ರಸ್ತೆಯಲ್ಲೇ ಪಾರ್ಕಿಂಗ್ ಮಾಡೋದನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಈ ಬದಲಾವಣೆಯನ್ನ ತಂದಿದ್ದಾರೆ. ಅದರಿಂದ ಯಾವುದೇ ಆಸ್ತಿ ಮಾಲೀಕರು ತಮ್ಮ ಆವರಣದಲ್ಲೇ ಪಾರ್ಕಿಂಗ್ ಜಾಗವನ್ನ ನಿರ್ಮಿಸಲು ಸ್ಟಿಲ್ಟ್ ಮಹಡಿಯನ್ನ, ಕಟ್ಟಡದ ಎತ್ತರವನ್ನ ಲೆಕ್ಕಾಚಾರದಿಂದ ವಿನಾಯಿತಿಯನ್ನ ನೀಡಿದ್ದಾರೆ. 4.5 ಮೀಟರ್ಗಳಿದ್ದ ಸ್ಟಿಲ್ಟ್ ಮಹಡಿಯನ್ನ 3 ಮೀಟರ್ಗೆ ತಂದಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಕರ್ನಾಟಕ ಸರ್ಕಾರ ಒಂದೊಂದು ಮಹತ್ವದ ಬದಲಾವಣೆಯನ್ನ ತರ್ತಾ ಇದೆ. ಯಾಕಂತಂದ್ರೆ ಇವತ್ತು ಎಷ್ಟೋ ಜನ ನೋಡಿ ಅವರಿಗೆ ಪಾರ್ಕಿಂಗೇ ಇರಲ್ಲ, ಆದ್ರೂ ಕೂಡ 10 ಮನೆ 20 ಮನೆ ಇರುತ್ತೆ. ಅಂತ ಹತ್ರ ಎಲ್ಲಾನು ವಾಹನಗಳನ್ನ ರಸ್ತೆಯಲ್ಲೇ ನಿಲ್ಸೋದ್ರಿಂದ, ಯಾಕಂತಂದ್ರೆ 30 ಅಡಿ 40 ಅಡಿ ಇತ್ತು ಅಂದ್ರೆ ಓಕೆ, ಒಂದೊಂದ್ ಹತ್ರ 15 ಅಡಿ 20 ಅಡಿ ಇರುತ್ತೆ. ಅಂತ ಹತ್ರ ಕೂಡ ರೋಡಲ್ಲಿ ಪಾರ್ಕಿಂಗ್ ಮಾಡಿರ್ತಾರೆ. ಇದೆಲ್ಲವನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟೇನೆ ನಮ್ಮ ಕರ್ನಾಟಕ ಸರ್ಕಾರ ಇದೊಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಯಾಕಂದ್ರೆ ಇನ್ನ ಗ್ರೌಂಡ್ +3 ಗ್ರೌಂಡ್ ಹೋಗ್ಬಿಡುತ್ತೆ, 4th ಫ್ಲೋರ್ ಗ್ರೌಂಡ್ +4 ಅನ್ನೋ ಲೆಕ್ಕದಲ್ಲೇನೆ ನಿಮ್ಗೆ ಅಪ್ರೂವಲ್ ಅನ್ನು ಕೂಡ ಕೊಡ್ತಾರೆ. ಅದರಿಂದ ಪ್ರತಿಯೊಬ್ರು ಕೂಡ ಸ್ಟಿಲ್ಟ್ ಮಾಡಿ ಏನು ನೆಲ ಹಂತಸ್ತು ಅಂತ ಏನ್ ಹೇಳ್ತೀವಿ, ಗ್ರೌಂಡ್ ಫ್ಲೋರ್ ಅಂತ ಗ್ರೌಂಡ್ ಲೆವೆಲ್ಗೆ, ಅದನ್ನ ನಾವು ಪಾರ್ಕಿಂಗ್ ಮಾತ್ರನೇ ಮೀಸಲಾತಿಯಾಗಿ ಇಡಬೇಕು. ಪ್ರತಿಯೊಬ್ಬರು ಕೂಡ ಅದನ್ನ ಪಾರ್ಕಿಂಗ್ಗೆ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟೇನೆ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಮಹತ್ವದ ಬದಲಾವಣೆಯನ್ನ ತಂದಿದೆ. ಎಲ್ಲರೂ ಕೂಡ ಇದನ್ನ ಉಪಯೋಗ ಮಾಡ್ಕೊಳ್ಳಿ, ದುರುಪಯೋಗ ಮಾಡ್ಕೋಬೇಡಿ. ಯಾಕಂತಂದ್ರೆ ಅವಾಗ ನಿಮ್ಗೆ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಕೊಡೋದಕ್ಕೆ ಮುಂದೆ ಬರುತ್ತೆ. ಇದು ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲೇ ಒಂದು ಮಹತ್ವದ ಬದಲಾವಣೆ ಅಂತಲೇ ಹೇಳ್ಬೇಕು. ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.